ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ವರಾಂಡಾ ರೇಸ್. ಇವತ್ತು ನಿಮ್ಗೆ ನಾನು ಹೇಳ್ಕೊಡ್ತೀನಿ ಅಂದರೆ ರೂಟ್ ವರ್ಡ್ಸ್. ಓಕೆ, ಸೊ ನನ್ನ ಹೆಸರು ಮಂಜುಳಾ ಆ್ಯಂಡ್ ಲೆಟ್ ಅಸ್ ಲರ್ನ್ ಅಬೌಟ್ ರೂಟ್ ವರ್ಡ್ಸ್. ರೂಟ್ ವರ್ಡ್ಸ್ ಅಂದರೆ ಏನು? ಮೂಲ ಶಬ್ದಗಳು. ಈಗ ಇಂಗ್ಲೀಷಲ್ಲಿ ಏನಾಗುತ್ತೆ, ತುಂಬ ವರ್ಡ್ಸು ಬೇಸ್ಡ್ ಆನ್ ವರ್ಡ್ಸ್ ದಟ್ ಆರ್ ಇನ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್. ಈಗ ಕನ್ನಡ ಅಲ್ಲಿ ಎಷ್ಟೋ ಶಬ್ದಗಳು ಎಲ್ಲಿಂದ ಬರುತ್ತೆ, ನಮಗೆ ಮೂಲತಃ ಎಲ್ಲಿಂದ ಆ ಭಾಷೆಯಲ್ಲಿ ಬರುತ್ತೆ ಅಂದರೆ ಸಂಸ್ಕೃತದಿಂದ ಬರುತ್ತೆ. ಹಾಗೆ ಇಂಗ್ಲೀಷಲ್ಲಿ ಗ್ರೀಕ್ ಆ್ಯಂಡ್ ಲ್ಯಾಟಿನಿಂದ ಈ ವರ್ಡ್ಸ್ ಬಂದಿದೆ. ಸೊ ಈಗ ಗ್ರೀಕ್ ಆ್ಯಂಡ್ ಲ್ಯಾಟಿನಲ್ಲಿ ಆ ವರ್ಡ್ಸ್ ಇರೋದು, ಆ ವರ್ಡ್ಸ್ದು ಅರ್ಥ ನಮ್ಗೆ ತಿಳ್ಕೊಂಡ್ರೆ ನೀವು ಅಟ್ಲೀಸ್ಟ್ ಗೆಸ್ ಮಾಡ್ಬೋದು ಆ ವರ್ಡ್ಸ್ ಏನಂತ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಫ್ರೆಂಡ್ಸ್, ಯಾಕೆಂದರೆ ಗೊತ್ತಲ್ವಾ, ಬ್ಯಾಂಕಿಂಗ್ ಆ್ಯಂಡ್ SSCಯಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಏನು ಕ್ವೆಶನ್ಸ್ ಕೇಳ್ತಾ ಇದ್ದಾರೆ? ವೊಕ್ಯಾಬ್ಯುಲರಿ ಬೇಸ್ಡ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಸೊ ಎಷ್ಟು ನೀವು ರೂಟ್ ವರ್ಡ್ಸು ತಿಳ್ಕೊತೀರಾ ಅಷ್ಟು ನಿಮಗೆ ವೊಕ್ಯಾಬ್ಯುಲರಿ ಸೆಕ್ಷನಲ್ಲಿ ಈಸಿ ಆಗುತ್ತೆ. So in tada yake friends, let's go ahead and learn these root words. Okay, so first we have root words like cred. Okay, cred andre yeno? Credible or believable. Cred inda ಏನು ಬರುತ್ತೆ ವರ್ಡು? Credible. Okay, cred ಅಂದರೆ believe, ನಂಬೋದು. Okay, fact ಅಂದರೆ make or do. Factory. ಓಕೆ, ಸೊ ಅದರಿಂದ ವರ್ಡ್ ಬರೋದು ಫ್ಯಾಕ್ಟ್ರಿ. ಫ್ಯಾಕ್ಟ್ರಿಲಿ ಏನು ಮಾಡ್ತೀವಿ? ಹೆಚ್ಚಾಗಿ ಪ್ರಾಡಕ್ಟ್ಸ್ನ ತಯಾರಿಸ್ತೀವಿ ಅಲ್ವಾ, ಅದಕ್ಕೆ ರೂಟ್ ವರ್ಡ್ ಫ್ಯಾಕಿಂದ ತೊಗೊಂಡಿದ್ದು ವರ್ಡ್ಸ್. ನೆಕ್ಸ್ಟ್ ಕ್ರಾನ್ ಅಂದರೆ ಟೈಮ್. ನೀವು ಹಿಸ್ಟ್ರಿ ಓದಿದಾಗ ಏನು ಕಲಿತೀವಿ? ಡೇಟ್ಸನ್ನು ಹೆಂಗಿರುತ್ತೆ? ಕ್ರೊನಾಲಜಿಯಲ್ಲಿರುತ್ತೆ. ವಿ ಮೇಂಟೈನ್ ಅ ಕ್ರೊನಾಲಜಿ ಇದೆ, ರೈಟ್, ವೈ ಲರ್ನಿಂಗ್ ಹಿಸ್ಟ್ರಿ. ಆಮೇಲೆ ಆಟೋ ಅಂದರೆ ನಾವು ಓಡಾಡ್ತೀವಲ್ವ, ಆ ಆಟೋ ಕೂಡ ಇಟ್ ಇಸ್ ಬೇಸ್ಡ್ ಆನ್ ದಿಸ್ ವರ್ಡ್. ಓಕೆ, ಆಟೋ ಅಂದರೆ ಏನು? ಸೆಲ್ಫ್. ಓಕೆ, ಈಗ ಆಟೋಮ್ಯಾಟಿಕ್, ಏನಾದರೂ ಮೆಷಿನ್ ಆಟೋಮ್ಯಾಟಿಕ್ ಇದ್ದರೆ ಅದರ ಅರ್ಥ ಏನು? ಅದು ತಾನೇ ಓಡಾಡುತ್ತೆ ಅಂತ ಅಲ್ವಾ. ಆಟೋನಾಮಸ್ ಕಾಲೇಜ್ ಅಂದರೆ ಬೇರೆ, ಇಟ್ ಈಸ್ ನಾಟ್ ಅಟ್ಯಾಚ್ ಟು ಎನಿ ಅದರ್ ಕಾಲೇಜ್. ಬೇರೆ ಕಾಲೇಜ್ ಜೊತೆ ಅಟ್ಯಾಚ್ಮೆಂಟ್ ಇಲ್ಲ. ಅದು ತಾನೇ ಆಡಳಿತ ತಾನೇ ನೋಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಈಗ ಬೆಣ್ಣೆ ಅಲ್ಲ ಫ್ರೆಂಡ್ಸ್, ಇದು ಬೆನೆ ಅಂದರೆ ಏನು? ಒಳ್ಳೆಯದು, ಗುಡ್ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಬೆನಿಫಿಟ್. ಏನಾದರೂ ಒಳ್ಳೇದನ್ನ ಪಡ್ಕೋತೀವಂದರೆ ಅದು ಬೆನಿಫಿಟ್ ಅಂತಾರೆ ಅಲ್ವಾ. ನೀವು ಹೆಚ್ಚಾಗಿ ಬ್ಯಾಂಕಲ್ಲಿ ಮನಿ ಟ್ರಾನ್ಸ್ಫರ್ ಮಾಡುವಾಗ ಆ ಫಾರ್ಮಲ್ಲಿ ಏನಿರುತ್ತೆ? ಬೆನಿಫಿಷರಿ ಡೀಟೇಲ್ಸ್ ಅಂತ ಇರುತ್ತೆ. ಈಗ ಬೆನಿಫಿಷರಿ ಯಾರು? ದುಡ್ಡು ಕೊಡೋನು ಬೆನಿಫಿಷರಿನಾ? ಇಲ್ಲ ದುಡ್ಡು ಯಾರು ಸಿಗುತ್ತೆ ಬೆನಿಫಿಷರಿ? ಯಾರಿಗೆ ಸಿಗುತ್ತೆ ಅವನು ತಾನೇ ಲಾಭ ಅಲ್ವಾ. ಅದಕ್ಕೆ ದ್ಯಾಟ್ ಇಸ್ ನೋನ್ ಆಸ್ ಬೆನಿಫಿಷರಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ಇದೇ ಥರ ತುಂಬ ನಿಮಗೆ ರೂಟ್ ವರ್ಡ್ಸ್ ಹೆಲ್ಪ್ ಆಗುತ್ತೆ. ಆಮೇಲೆ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ವರ್ಡ್ಸ್ ಸಚ್ ಆಸ್ ಬಿನೈನ್ ಆ್ಯಂಡ್ ಮೆಲಿಗ್ನೆಂಟ್ ಅಂತ. ಓಕೆ, ಬಿನೈನ್ ಅಂದರೆ ಹಾರ್ಮ್ಲೆಸ್, ನಾಟ್ ಹಾರ್ಮಿಂಗ್. ಓಕೆ, ಸೊ ಈ ಥರ ನಿಮಗೆ ಬೆನೆ ಅನ್ನೋ ವರ್ಡ್ಸ್ ಎಲ್ಲೆಲ್ಲಿ ಬರುತ್ತೆ? ಇಟ್ ಮೀನ್ಸ್ ಸಮಥಿಂಗ್ ಟು ಡೂ ವಿತ್ ಸಮಥಿಂಗ್ ಗುಡ್. ಇಟ್ ಇಸ್ ಟೆಲಿಂಗ್ ಅಬೌಟ್ ಸಮಥಿಂಗ್ ಗುಡ್. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ದಯವಿಟ್ಟು ರೂಟ್ ವರ್ಡ್ ಮೀನಿಂಗ್ ಸರಿಯಾಗಿ ನೀವು ತಿಳ್ಕೊಬೇಕು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನಾವು ನೋಡೋಣ. ಓಕೆ, ನೆಕ್ಸ್ಟ್ ಕೆಲವೊಂದು ರೂಟ್ ವರ್ಡ್ಸ್ನ ಓದ್ಕೊಳ್ಳೋಣ. ಸೊ ಫಿಲ್ ಅಂದರೆ ಏನು? ಲವ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಪ್ರೀವಿಯಸ್ ವಿಡಿಯೋಲ್ಲಿ ತೋರಿಸಿದ್ದೀನಲ್ಲ, ಬಿಬ್ಲಿಯೋಫೈಲ್ ಅಂತ ಒಂದು ಪದ. ಬಿಬ್ಲಿಯೋಫೈಲ್ ಮೀನ್ಸ್ ಲವರ್ ಆಫ್ ಬುಕ್ಸ್. ಓಕೆ, ಫಿಲ್ ಅಂದರೆ ಲವ್, ರೈಟ್. ನೆಕ್ಸ್ಟ್ ಒನ್ ಸಿವ್ ಅಂದರೆ ಏನು? ಸಿಟಿಸನ್ ಅಂತ. ಅದಕ್ಕೆ ಸಿಟಿಸನ್ಸು ಏನೇನು ಪಾಲಿಸಬೇಕು, ಅವ್ರದ್ದು ಸರ್ಟನ್ ಥಿಂಗ್ಸ್ ಅಬೌಟ್ ಪಾಲಿಟಿಕ್ಸು, ಅದೆಲ್ಲ ನಾವು ಏನು ಕಲಿತೀವಿ? ಸಿವಿಕ್ಸ್ ಅಂತ. ರಿಲೇಟೆಡ್ ಟು ದ ಸ್ಟಡಿ ರಿಲೇಟೆಡ್ ಟು ದ ಸಿಟಿಸನ್ಸ್ ಅಲ್ವಾ. ನೆಕ್ಸ್ಟು ಏರೋಪ್ಲೇನ್ ಅಂದರೆ ನೀವು ಇಷ್ಟು ಒಳಗೆ ತಿಳ್ಕೊಂಡಿರಬೇಕು. ಏರೋ ಅಂದರೆ ಏನು? ಗಾಳಿ, ಏರ್. ಅರ್ಥ ಆಯ್ತಾ ಫ್ರೆಂಡ್ಸ್? ಅದಾದಮೇಲೆ ಅಗ್ರಿ ಅಂದರೆ ಏನು? ಅಗ್ರಿ ಮೀನಿಂಗ್ ಏನು ಗೊತ್ತಾ? ಗ್ರೀಕ್ ಮತ್ತು ಅಗ್ರಿ ಮೀನ್ಸ್ ಫೀಲ್ಡ್ ಅಂತ. ಅರ್ಥ ಆಯ್ತಾ? ಸೊ ಹಾಗಾಗಿ ಅಗ್ರಿಕಲ್ಚರ್ ಅಂತ ಒಂದು ವರ್ಡ್ ಬಂತು. ಆಂಬಿ. ಓಕೆ, ಸೊ ಆಂಬಿ ಅಂದರೆ ಏನು? ಬೋತ್, ಎರಡು. ಸೊ ಒಂದು ವರ್ಡ್ ಬಂದಿರುತ್ತೆ, ಇದು ಬಂದಿದೆ ಎಕ್ಸಾಮಲ್ಲಿ. ದ ವರ್ಡ್ ಇಸ್ ಆಂಬಿ ಡೆಕ್ಸ್ಟ್ರಸ್.
ಓಕೆ, ಸೊ ಆರ್ ಇಟ್ ಕುಡ್ ಬಿ, ಇತ್ತೀಚೆಗೆ ತುಂಬ ಇದು ಪಾಪ್ಯುಲರ್ ಆಂಬಿವರ್ಟ್, ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಆಂಬಿವರ್ಟ್ ಅಂತ ಹೇಳ್ತಾರೆ. ಇಂಟ್ರೋವರ್ಟ್ ಅಂದರೆ ಯಾರು ಎಲ್ಲರ ಜೊತೆ ಸೋಷಿಯಲೈಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಎಕ್ಸ್ಟ್ರೋವರ್ಟ್ ಅಂದರೆ ಎಲ್ಲರ ಜೊತೆ ಮಾತಾಡಬೇಕಂತ ಇಷ್ಟಪಡ್ತಾರೆ ಅಲ್ವಾ, ಹೆಚ್ಚು ಫ್ರೆಂಡ್ಸ್ ಮಾಡಬೇಕಂತ ಇಷ್ಟಪಡ್ತಾರೆ. ಆಂಬಿವರ್ಟ್ ಅಂದರೆ ಕೆಲವೊಂದು ಸತಿ ಮಾತಾಡೋಕ್ಕೆ ಇಷ್ಟಪಡ್ತಾರೆ, ಕೆಲವೊಂದು ಸತಿ ಅವ್ರಿಗೆ ಮಾತಾಡೋಕ್ಕೆ ಇಷ್ಟ ಇರಲ್ಲ. ಓಕೆ, ಸೊ ದ್ಯಾಟ್ ಇಸ್ ಆಂಬಿವರ್ಟ್. ಆಂಬಿ ಡೆಕ್ಸ್ಟ್ರಸ್ ಅಂದರೆ ಏನು, ತುಂಬ ರೇರ್. ಏನು ಗೊತ್ತಾ, ವೆನ್ ಸಂಬಡಿ ಕ್ಯಾನ್ ಯೂಸ್ ಬೋತ್ ಹಿಸ್ ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಎಫಿಷಿಯೆಂಟ್ಲಿ, ಅವ್ರಿಗೇನಂತಾರೆ ಆಂಬಿ ಡೆಕ್ಸ್ಟ್ರಸ್ ಅಂತಾರೆ. ಅರ್ಥ ಆಯ್ತಾ? ಈಗ ನಿಮ್ಗೆ ಡೆಕ್ಸ್ಟ್ರಸ್ ವರ್ಡ್ ಗೊತ್ತಲಿಲ್ಲ ಅಂದರೂ ಆಂಬಿ ಅಂದರೆ ನಿಮ್ಗೆ ಅರ್ಥ ಆಗುತ್ತಲ್ವ, ಬೋತ್ ಅಂತ. ಸೊ ಈ ಥರ ನೀವು ಗೆಸ್ ಮಾಡ್ಬೋದು ಈಸಿಲಿ. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್ ಫ್ರೆಂಡ್ಸ್. ಸೊ ಆಂಬ್ಯೂಲ್ ಅಂದರೆ ವಾಕ್ ಅಲ್ವಾ. ಸೊ ಆಂಬ್ಯುಲೇಟರಿ, ಆಂಬ್ಯುಲೆನ್ಸ್ ಅಂತ ಬೇರೆದು ನಮ್ಗೆ ಗೊತ್ತಿದೆ ವರ್ಡು, ಬಟ್ ಆಂಬ್ಯುಲೇಟರಿ ಅಂದರೆ ರಿಲೇಟ್ ಸಮಥಿಂಗ್ ದಟ್ ಇಸ್ ಲೈಕ್ ಆಂಬ್ಯುಲೇಟರಿ ಎಕ್ಸಸೈಸಸ್ ಅಂದರೆ ಸಮಥಿಂಗ್ ದಟ್ ಇಸ್ ರಿಲೇಟೆಡ್ ಟು ವಾಕಿಂಗ್. ಓಕೆ, ಸೊ ಬೈ ಅಂದರೆ ಎರಡು. ಸೊ ಬೈ ವೀಕ್ಲಿ ಮ್ಯಾಗಝೀನ್. ಓಕೆ, ಸೊ ಆರ್ ಬೈ ಮಂತ್ಲಿ ಮ್ಯಾಗಝೀನ್ ಅಂದರೆ ತಿಂಗಳಕ್ಕೆ 2 ಸತಿ ನಮ್ಗೆ ಆ ಮ್ಯಾಗಝೀನ್ನ ಸಿಗುತ್ತೆ. ಸೊ ಬೈ ಮಂತ್ಲಿ. ಓಕೆ, ಸೆಂಟ್ ಅಂದರೆ ಏನು, 100, ಸೆಂಚುರಿ. ಓಕೆ, ಸೊ ಸೆಂಟ್ ಇಂದ ಸೆಂಚುರಿ. ನೆಕ್ಸ್ಟ್ ಡೆಂಟ್ ಅಂದರೆ ಏನು, ಡೆಂಟ್ ಅಂದರೆ ಹಲ್ಲು ಅಂತ, ಟೂತ್. ಓಕೆ, ಸೊ ದಟ್ಸ್ ವೈ ಡೆಂಟಿಸ್ಟ್ ಅಂತ ವರ್ಡ್ಸ್ ಬಂತು. ಆಮೇಲೆ ಡೈನಾ ಅಂದರೆ ಏನು, ಡೈನಾ ಅಂದರೆ ಪವರು ಅಲ್ವಾ. ಸೊ ಡೈನಾ ಇಂದ ವರ್ಡ್ ಯಾವ್ದು ಬರುತ್ತೆ, ಡೈನಾಸ್ಟಿ ಅಲ್ವಾ. ಸೊ ಅಂಡರ್ಸ್ಟುಡ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದೀಸ್ ರೂಟ್ ವರ್ಡ್ಸ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಫೆಮಿನ್. ಓಕೆ, ಫೆಮಿನ್ ಅಂದರೆ ಏನು, ಫೀಮೇಲ್ ಅಂತ. ಓಕೆ, ಸೊ ಫೆಮಿನೈನ್ ಆರ್ ಫೀಮೇಲ್, ರೈಟ್. ಸೊ ಫೆಮಿನಿನಿಟಿ. ಓಕೆ, ನೆಕ್ಸ್ಟ್ ಒನ್ ಗ್ರಾಫ್ ಅಂದರೆ ಏನು, ಬರೆಯೋದು. ಅರ್ಥ ಆಯ್ತಾ? ಸೊ ಬರೆಯೋದು ಇಲ್ಲ ಒಂಥರ ಏನಾದರೂ ಡ್ರಾ ಮಾಡೋದು, ಅದಕ್ಕೋಸ್ಕರ ನಾವು ಏನು ವರ್ಡ್ ಬಳಸ್ತೀವಿ, ಗ್ರಾಫ್ ಅಂತ. ಅರ್ಥ ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ಕ್ಯಾಲಿಗ್ರಫಿ ಅಂದರೆ ಏನು, ಚೆಂದಾಗಿ ಬರೆಯೋದು, ಬ್ಯೂಟಿಫುಲ್ಲಾಗಿ ಹ್ಯಾಂಡ್ ರೈಟಿಂಗಲ್ಲಿ ಬರುತ್ತಾರಲ್ಲ, ಒಂಥರ ಅದು ಒಂದು ಟ್ಯಾಲೆಂಟು, ಒಂದು ಕೋರ್ಸ್ಗೂ ಕೂಡ ಜನ ಹೋಗ್ತಾರೆ ಅಲ್ವಾ. ದಟ್ ಇಸ್ ಹೌ ವಾಟ್ ಇಸ್ ಇಟ್, ಆಸ್ ಸೂನ್ ಆಸ್ ಯು ಲುಕ್ ಎಟ್ ದ ವರ್ಡ್ ಕ್ಯಾಲಿಗ್ರಫಿ, ನಿಮಗೆ ಕ್ಯಾಲಿ ಅನ್ನೋ ವರ್ಡ್ದು ಮೀನಿಂಗ್ ಗೊತ್ತಿಲ್ಲ ಅಂದರೆ ಗ್ರಾಫ್ ಅಂದರೆ ಈ ಸಮಥಿಂಗ್ ಟು ಡೂ ವಿತ್ ರೈಟಿಂಗ್ ಅಂತ ಅರ್ಥ ಆಗುತ್ತೆ. ಈಗ ನೆಕ್ಸ್ಟು ಗ್ರಾಟ್ ವರ್ಡ್ದು 2 ಮೀನಿಂಗ್ ಇದೆ. ಒಂದು ಬಂದ್ಬಿಟ್ಟು ಥ್ಯಾಂಕ್ ಯು ಅನ್ನೋದು, ಆರ್ ಬೀಯಿಂಗ್ ಗ್ರೇಟ್ಫುಲ್. ಓಕೆ, ಇನ್ನೊಂದಂದರೆ ಪ್ಲೀಸಿಂಗ್. ಓಕೆ, ಸೊ ಅಂದರೆ ಟು ಮೇಕ್ ಸಂಬಡಿ ಹ್ಯಾಪಿ, ರೈಟ್. ಸೊ ಅದರಿಂದ ಒಂದು ವರ್ಡ್ ಎಕ್ಸಾಂಪಲ್ ಕೊಡ್ತೀನಿ, ಬೀಯಿಂಗ್ ಗ್ರೇಟ್ಫುಲ್. ಸೊ ಹೇಳ್ತಾರೆ ದ್ಯಾಟ್ ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾದ್ರೆ ನಮ್ಗೆ ತುಂಬ ಬೇಜಾರಾಗ್ತದೆ, ಅಯ್ಯೋ ಲೈಫಲ್ಲಿ ಏನೂ ಸರಿಯಾಗಿ ನಡೀತಾ ಇಲ್ಲ, ಏನು ಮಾಡೋದೇ. ಆವಾಗ ನೀವು ಥಿಂಕ್ ಮಾಡಬೇಕು ಕಿ ಇದು ಚೆನ್ನಾಗಿದೆ ಏನೇನು ಚೆನ್ನಾಗಿದೆ ಅಂತ ಯೋಚನೆ ಮಾಡಬೇಕು. ನಮಗೆ ಹೊಟ್ಟೆ ತುಂಬ ಊಟ ಸಿಗುತ್ತಾ ಇದೆ, ನಮಗೆ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನಮ್ಗೆ ನೋಡ್ಕೋತಾರೆ, ಅವೆಲ್ಲ ಯೋಚನೆ ಮಾಡಿದಾಗ ತಿರ್ಗಾ ನಿಮಗೆ ಏನಾಗುತ್ತೆ, ಹ್ಯಾಪಿನೆಸ್ ಬರುತ್ತೆ. ಸೊ ಗ್ರೇಟ್ಫುಲ್ ಅನ್ನೋ ಪದ ಹೆಂಗೆ ಬಂತು, ಗ್ರಾಟ್ ಅಂತ ಬಂತು. ಓಕೆ, ಹೆಮಿ ಅಂದರೆ ಏನು, ಹಾಫ್, ರೈಟ್. ಸೊ ಹೆಮಿಸ್ಫಿಯರ್, ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್ ಅಂತ ಪದ ನಮಗೆ ನೆನಪಾಗಬೇಕು. ಓಕೆ, ಜಿಯೋ ಇಸ್ ರಿಲೇಟೆಡ್ ಟು ಅರ್ತ್ ಅಲ್ವಾ, ಜಿಯೋ ಅಂತಾರೆ. ಮತ್ತು ಇನ್ನೊಂದು ರೂಟ್ ವರ್ಡ್ ಕೂಡ ನಿಮಗೆ ಇವತ್ತು ನಾನು ಹೇಳ್ತೀನಿ, ಅದು ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ ಜಿಯೋದು ಟೆರಾ ಅಂತ ಕೂಡ ಹೇಳ್ತಾರೆ. ಓಕೆ, ಟೆರಾ ಅಂದರೆ ಟೆರೆಸ್ಟ್ರಿಯಲ್ ಅಂದರೆ ಭೂಮಿ ಮೇಲೆ ಇರೋದಕ್ಕೆ ಟೆರೆಸ್ಟ್ರಿಯಲ್ ಆ್ಯನಿಮಲ್ಸ್, ಅಕ್ವಾಟಿಕ್ ಆ್ಯನಿಮಲ್ಸ್ ಅಂತೀವಲ್ಲ. ಅಕ್ವಾಟಿಕ್ ಅಂದರೆ ನೀರಲ್ಲಿರೋದು. ಅದು ಅಕ್ವಾ ವರ್ಡ್ ಕೂಡ ಎಲ್ಲಿಂದ ಬಂತು, ಅಕ್ವಾ ಅಂದರೆ ನೀರು. ಅರ್ಥ ಆಯ್ತಾ? ಸೊ ಜಿಯೋ ಆ್ಯಂಡ್ ಟೆರೋ ಇಸ್ ದ ಸೇಮ್ have the same meaning, which means earth. Okay, so let's go to the next slide, friends. And so we have hept ಅಂದರೆ 7. Okay, polygon with 7 sides, ಅದಕ್ಕೆ ಏನಂತೀವಿ ನಾವು, ಹೆಪ್ಟಗನ್ ಅಂತೀವಿ. ಓಕೆ, ದೆನ್ ವಿ ಹ್ಯಾವ್ ಹೆರಾಲ್ಡ್.
ಹೆರಾಲ್ಡ್ ಅಂದರೆ ಏನು? ಮೆಸೆಂಜರ್. ನ್ಯೂಸ್ ಪೇಪರ್ ಇದೆ ಅಲ್ವಾ ಒಂದು, ಡೆಕ್ಕನ್ ಹೆರಾಲ್ಡ್ ಅಂತ, ಎಲ್ಲಿಂದ ಅದು ಬಂತು ಅಂದರೆ ಇಟ್ ಈಸ್ ಲೈಕ್ ಅ ಮೆಸೆಂಜರ್ ಆಫ್ ದ ಡೆಕ್ಕನ್ ಪ್ಲಾಟೋ ಅಂತ ಅನ್ಬೋದು ಅಲ್ವಾ. ಸೊ ಅಂಡರ್ಸ್ಟುಡ್. ಆ ರೂಟ್ ವರ್ಡಿಂದ ನೀವು ಅರ್ಥ ತಿಳ್ಕೊಳ್ಬೋದು. ಫುಲ್ ಸೆಂಟೆನ್ಸ್ದು ಆರ್ ಫುಲ್ ಗ್ರೂಪ್ ಆಫ್ ವರ್ಡ್ಸ್ದು ಕೂಡ ನಮಗೆ ಅರ್ಥ ತಿಳ್ಕೊಬೋದು ರೂಟ್ ವರ್ಡ್ಸಿಂದ. ಹೀರೋದು ಮೀನಿಂಗ್ ಹೀರೋನೇ. ಆವಾಗಲೂ ಹೀರೋ ಮೆಂಟ್ ದ ಸೇಮ್ ಥಿಂಗ್, ಇವಾಗಲೂ ಹೀರೋ ಮೀನ್ಸ್ ದ ಸೇಮ್ ಥಿಂಗ್. ಓಕೆ, ಇನ್ ಇಂಗ್ಲೀಷ್, ಲ್ಯಾಟಿನ್, ಗ್ರೀಕಲ್ಲೂ ಕೂಡ ಸೇಮ್ ಮೀನಿಂಗ್. ಹೈಬರ್ ಇಸ್ ವಿಂಟರ್, ಸಮಥಿಂಗ್ ರಿಲೇಟೆಡ್ ಟು ವಿಂಟರ್. ಓಕೆ, ಚಳಿಕಾಲಕ್ಕೆ ರಿಲೇಟೆಡು. ಸೊ ಫಾರ್ ಎಕ್ಸಾಂಪಲ್, ಅದು ಒಂದು ವರ್ಡ್ ಇದೆ ನಿಮ್ಮ ಸೈನ್ಸಲ್ಲಿ ಬರುತ್ತೆ, ಹೈಬರ್ನೇಟಿಂಗ್ ಆ್ಯನಿಮಲ್ಸ್ ಅಲ್ವಾ. ಕರಡಿ ಏನು ಮಾಡುತ್ತೆ? ಕರಡಿ 6 ತಿಂಗಳು ಸರಿಯಾಗಿ ತಿನ್ನುತ್ತೆ, ಸರಿಯಾಗಿ ಓಡಾಡುತ್ತೆ, ಬಟ್ 6 ತಿಂಗಳು ಕಾಣೋದೇ ಇಲ್ಲ. ಯಾಕೆ ಗೊತ್ತಾ? ಅದು ಚಳಿಕಾಲದಲ್ಲಿ ಅದು ಹೋಗಿ ಮಕ್ಕೊತವೆ. ಹಾಗೆ ಮನೇಲಿ ಕೂಡ ಒಂದು ಪ್ರಾಣಿ ಇರುತ್ತೆ, ಎಲ್ಲರ ಮನೇಲಿ ಹೆಚ್ಚಾಗಿರುತ್ತೆ. ಅದು ಯಾವ್ದು ಗೊತ್ತಾ? ಹಲ್ಲಿ ಅಲ್ವಾ. ಹಲ್ಲಿ ಯೂಶ್ವಲಿ ನೋಡಿದ್ದೀರಾ, ವಿಂಟರಲ್ಲಿ ಕಾಣೋದೇ ಇಲ್ಲ, ಹಲ್ಲಿಗಳೆಲ್ಲ ಹೋಯ್ತು. ಸಮ್ಮರ್ ಬಂದರೆ ಅದು ಹೊರಗೆ ಬರ್ತಾವಲ್ವ. ಓಕೆ, ಬಿಕಾಸ್ ದೇ ಆರ್ ಆಲ್ಸೋ ಲೈಕ್ ಹೈಬರ್ನೇಟಿಂಗ್ ಆ್ಯನಿಮಲ್ಸ್. ಓಕೆ, ಹೂ ವಿಲ್ ಯೂಶಲಿ ಸ್ಲೀಪ್ ಡ್ಯೂರಿಂಗ್ ದ ವಿಂಟರ್. ಅರ್ಥ ಆಯ್ತಾ? ನಾವು ಹೈಡ್ರ್ ಇಸ್ ಆಲ್ಸೋ, ಇಟ್ ಆಲ್ಸೋ ಮೀನ್ಸ್ ವಾಟರ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೈಡ್ರೋಫೋಬಿಯಾ ಅಂದಿದ್ವಲ್ವ, ನೀರ್ದು ಹೆದರಿಕೆ. ಅರ್ಥ ಆಯ್ತಾ? ಆರ್ ಹೈಡ್ರೋ ಪವರ್ ಪ್ಲ್ಯಾಂಟ್. ಓಕೆ, ಸೊ ಹೈಡ್ರೋ ಎಲೆಕ್ಟ್ರಿಸಿಟಿ ಅದೆಲ್ಲ ವಾಟ್ ರಿಲೇಟೆಡ್ ಟು ಸಮಥಿಂಗ್ ರಿಲೇಟೆಡ್ ಟು ವಾಟರ್ ಅಂತ ತಿಳ್ಕೊಬೋದು. ನೆಕ್ಸ್ಟ್, ಓಕೆ, ಸೊ ಎಸ್, ಎಲ್ಲ ರೂಟ್ ವರ್ಡ್ಸ್ ನಾವು ಕಲ್ತ್ಬಿಟ್ಟಿದ್ದೀವಿ. ಇನ್ನು ಪಾರ್ಟ್ 2 ಇದೆ, ಇನ್ನು ಸ್ವಲ್ಪ ರೂಟ್ ವರ್ಡ್ಸ್ಗೆ ವೇಟ್ ಮಾಡಿ, ಹಾಗೆ ರೂಟ್ ವರ್ಡ್ಸ್ನ ಕಲಿತಾ ಇರಿ, ಅದ್ರದ್ದು ಅರ್ಥ ತಿಳ್ಕೊಳ್ಳಿ. ವರ್ಡ್ಸ್ ಅಂತ ರೂಟ್ ವರ್ಡ್ಸ್ ಇರೋ ವರ್ಡ್ಸ್ನೂ ಕೂಡ ಸಹ ತಿಳ್ಕೊಳ್ಳಿ. ಹೋಗೋಕ್ಕೆ ಮುಂಚೆ ಇನ್ನೊಂದು ನಿಮಗೆ ಮಾಹಿತಿ ಕೊಡಬೇಕಂತ ಇದ್ದೀನಿ. ಈಗ ಏನು ಗೊತ್ತಾ, 28th of this month we have an orientation program. ಓಕೆ, ಆ್ಯಂಡ್ ಅದ್ರ ಫ್ರೀ ಓರಿಯೆಂಟೇಷನ್ ಪ್ರೋಗ್ರಾಮ್ ಬೇರೆ ಅರೇಂಜ್ ಮಾಡಿದ್ದೀವಿ. ನಿಮಗೆ ಇಷ್ಟನಾ? ಇನ್ನೂ ಸ್ವಲ್ಪ ವರಾಂಡ ರೇಸ್ ಬಂದು ಸ್ವಲ್ಪ ಟಿಪ್ಸ್ ಕಲ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು, ಇದನ್ನ ಒಳ್ಳೆ ಟೀಚರ್ಸ್ ಹತ್ರ ಒಳ್ಳೆ ಥಿಂಗ್ಸ್ ತಿಳ್ಕೋಬೇಕು, ಬ್ಯಾಂಕಿಂಗ್ ಆರ್ SSC ಎಕ್ಸಾಮ್ ಬಗ್ಗೆ. ಯಾಕೆಂದರೆ ಇನ್ನೊಂದು ಗೊತ್ತಲ್ವಾ ಫ್ರೆಂಡ್ಸ್, ಇನ್ನು ಹಾರ್ಡ್ಲಿ 2-3 months ಫಾರ್ ದ SSC ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸು. ದಯವಿಟ್ಟು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಈ ಓರಿಯೆಂಟೇಷನ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಿ. ಅಟೆಂಡ್ ಮಾಡೋಕ್ಕೆ ಹೇಗೆ ನಿಮಗೆ ಮಾಹಿತಿ ಸಿಗುತ್ತೆ ಅಂದರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇದೆ, ಅಲ್ಲೇ ಸಿಗುತ್ತೆ. ಇನ್ನೊಂದು ಏನು ಹೇಳಬೇಕಾಗುತ್ತಾ ಫ್ರೆಂಡ್ಸ್, ನಿಮಗೆ ಫ್ರೀ ಮೆಟೀರಿಯಲ್ ಬೇಕಾ? ಅದು ಕೂಡ ನಿಮಗೆ ಎಲ್ಲಿ ಸಿಗುತ್ತಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಕಲಿತಾ ಇರಿ. ಥ್ಯಾಂಕ್ ಯು. ತಿಂಗಳಿಗೆ 1 ಲಕ್ಷ ಹೆಚ್ಚು ಸಂಬಳ, ಶನಿವಾರ ಮತ್ತು ಭಾನುವಾರ ಕೂಡ ರಜೆ, 3 ತಿಂಗಳ ಅಭ್ಯಾಸ ಸಾಕು, ಪವರ್ಫುಲ್ ಜಾಬ್ ಲೈಕ್ ಕಸ್ಟಮ್, ಇನ್ಕಮ್ ಟ್ಯಾಕ್ಸ್, CBI ಜಾಬ್ಸ್, ಇದೆಲ್ಲ ಒಂದೇ ಎಕ್ಸಾಮ್ ಅಲ್ಲಿ, ದಟ್ ಈಸ್ SSC CGL. SSC CGL ನೋಟಿಫಿಕೇಶನ್ ರಿಲೀಸ್ ಆಗಿದೆ. 7500+ ವೇಕೆನ್ಸಿ ರಿಲೀಸ್ ಮಾಡಿದ್ದಾರೆ. ಸೊ ಈಗ ನಮ್ಮ ವರಾಂಡ ರೇಸ್ ಬ್ರಾಂಚಲ್ಲಿ SSC CGL ಕ್ಲಾಸಸ್ ನಡೀತಾ ಇದೆ, ಅಡ್ಮಿಷನ್ಸ್ ಕೂಡ ನಡೀತಾ ಇದೆ. ಸೊ ನಿಮಗೆ ಅಡ್ಮಿಷನ್ ಬಗ್ಗೆ ತಿಳ್ಕೊಬೇಕಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಸೊ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಥ್ಯಾಂಕ್ ಯು.